ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶ್ರುತಿ. ಇಂದಿನ ವಿಡಿಯೋದಲ್ಲಿ ಬಿಫೋರ್ 1857 ರಿವೋಲ್ಟ್ಸ್, ಅಪ್ರೈಸಿಂಗ್ಸ್ ಇವೆಲ್ಲ ನೋಡಿದ್ವಿ. ಈ ವಿಡಿಯೋದಲ್ಲಿ ರಿವೋಲ್ಟ್ ಆಫ್ 1857 ರಿಲೇಟೆಡ್ MCQs ನೋಡ್ತಾ ಇದ್ವಿ. ರಿವೋಲ್ಟ್ ಆಫ್ 1857ಗೆ ಎಷ್ಟೊಂದು ಕಾರಣ ಇದೆ. ಕಾಸಸ್ಸು, ಎಕನಾಮಿಕ್ ಕಾಸಸ್, ಪೊಲಿಟಿಕಲ್ ಕಾಸ್, ಅಡ್ಮಿನಿಸ್ಟ್ರೇಟಿವ್, ಸೋಷೋ ರಿಲಿಜಿಯಸ್ ಕಾಸಸ್ ಲೈಕ್ ವಿಡೋ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಸತಿ ಆ್ಯಕ್ಟ್ ಇರ್ಬೋದು, ಇದೆಲ್ಲನೂ ರೀಸನ್ಸ್ ಇರ್ಬೋದು. ಇಮಿಡಿಯೇಟ್ ಕಾಸ್ ಬಂದು ಕ್ಯಾಟ್ರಿಜ್ ಏನು ಯೂಸ್ ಮಾಡ್ತಾಯಿದ್ರು ಇವರು ಸೋಲ್ಜರ್ಸು, ಅದಕ್ಕೆ ಕೌ ಮತ್ತು ಪಿಗ್ ಫ್ಯಾಟ್ನ ಯೂಸ್ ಮಾಡ್ತಾಯಿದ್ರು. ಸೊ ಅದು ಇಮಿಡಿಯೇಟ್ ಕಾಸ್. ಓಕೆ, ಈಗ ಫಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರಿವೋಲ್ಟ್ ಆಫ್ 1857. ದ ರಿವೋಲ್ಟ್ remained confined to northern and central India and didn't extend to western India. Okay, confined to northern and central India. ಓಕೆ, ಇದು ಡೆಲ್ಲಿ, ಮೀರತ್, ಆಮೇಲೆ ಸೆಂಟ್ರಲ್ ಮತ್ತು ನಾರ್ತ್ ಪಾರ್ಟ್ ಏನಿತ್ತು ಅಷ್ಟಕ್ಕೆ ಮಾತ್ರ ಕನ್ಫೈನ್ಡ್ ಆಗಿತ್ತು. ಈತ ಸೌತ್ ಕಡೆನೂ ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ. ಈಸ್ಟ್ ಆ್ಯಂಡ್ ಸೈಡ್ಸ್, ನಾರ್ತ್ ಈಸ್ಟ್ ಸೈಡು ಕೂಡ ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ. ಇವನ್ ಈಸ್ಟ್ ಬೆಂಗಾಲ್ ಏನಿದೆ ಅದು ಕೂಡ ಅನ್ಎಫೆಕ್ಟೆಡ್ ಏರಿಯಾ ಆಗಿತ್ತು. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಟ್ ಈಸ್ ಕನ್ಫೈನ್ಡ್ ಟು ನಾರ್ತ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾ. ಎ ಮೆಜಾರಿಟಿ ಆಫ್ princely states either remained neutral or sided with the British during the revolt. ಓಕೆ, ಯಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದರು, ಈಗ ಗ್ವಾಲಿಯರ್, ಹೋಲ್ಕರ್ ಆಫ್ ಇಂಡೋರ್ ಇವ್ರು, ಆಮೇಲೆ ಸಿಂಧ್ ಆಗಿರ್ಬೋದು, ಸಿಖ್, ಇವರೆಲ್ಲನೂ ಅಷ್ಟೇ ಅಥವಾ ನ್ಯೂಟ್ರಲ್ ಆಗಿರ್ತಿದ್ರು, ಇಲ್ಲ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ, ಕರೆಕ್ಟ್ ಇದೆ. ಮಾರ್ಚೆಂಟ್ಸ್ ಆ್ಯಂಡ್ ಮನಿ ಲೆಂಡರ್ಸ್ ಜನರಲಿ ಎಮರ್ಜ್ಡ್ ಆಸ್ ಅ ಸಪೋರ್ಟರ್ಸ್ ಆಫ್ ರಿವೋಲ್ಟ್. ರಿವೋಲ್ಟ್ ಅಂದರೆ ಇದು ಈ ರಿವೋಲ್ಟಿಗೆ ಹೆಲ್ಪ್ ಮಾಡಿದ್ರು ಅಂತ. ಮರ್ಚೆಂಟ್ಸ್ ಆ್ಯಂಡ್ ಮನಿ ಲೆಂಡರ್ಸ್ಗೆ ಬ್ರಿಟಿಷರಿಂದ ಹೆಲ್ಪ್ ಇರೋದು. ಸೊ ಅವ್ರೇನಾದರೂ ರಿವೋಲ್ಟಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಮೇ ಬಿ ಆ ಬೆನಿಫಿಟ್ಸ್ ಏನು ಸಿಗ್ತಾಯಿತ್ತು ಅದು ಇರ್ತಾ ಇರಲಿಲ್ಲ. ಸೊ ಅವರು ಬ್ರಿಟಿಷವ್ರಿಗೆ ಹೆಲ್ಪ್ ಮಾಡಿದ್ರು, ನಾಟ್ ರಿವೋಲ್ಟ್. ಇದೊಂದು ತಪ್ಪಿದೆ. ಇಲ್ಲಿ ಕೇಳಿರೋದೇನು ಇನ್ಕರೆಕ್ಟ್ ಇರೋದು ಒಂದೇ, 3. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ರಿವೋಲ್ಟ್ ಆಫ್ 1857. Rohilkhand emerged as one of the remained undisturbed of a rebellion against the British rule. ಓಕೆ, ರೋಹಿಲ್ಖಂಡ್ ಏನಿದೆ ಇದು ಮೇಜರ್ ಸೆಂಟರ್ ಆಗಿತ್ತು. ಮೇಜರ್ ಸೆಂಟರಲ್ಲಿ ಒನ್ ಆಫ್ ದ ಮೇಜರ್ ಸೆಂಟರ್. ಇದು ಅನ್ಡಿಸ್ಟರ್ಬ್ಡ್ ಏನಲ್ಲ. ಓಕೆ, ಇದು ತಪ್ಪಿದೆ. ಇಲ್ಲೇನು ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ಸ್. ದ ಬಾಂಬೆ ಆರ್ಮಿ ಲಾರ್ಜ್ಲಿ ರಿಮೈನ್ಡ್ ಲಾಯಲ್ ಟು ಬ್ರಿಟಿಷ್ ಡ್ಯೂರಿಂಗ್ ದ ರಿವೋಲ್ಟ್. ಓಕೆ, ಲಾಯಲ್ಲಾಗೆ ಇದ್ದರು, ಜಾಸ್ತಿ ಎಫೆಕ್ಟ್ ಆಗಿರಲಿಲ್ಲ. ಮದ್ರಾಸ್ ರೀಜನ್ನು ಅಷ್ಟೇ. ಅಮೀರ್ ಆಫ್ Afghanistan, Dost Muhammad Khan extended support to British instead of rebels. ಓಕೆ, ನಾವು ಆಂಗ್ಲೋ ಅಫ್ಘಾನ್ ವಾರ್ ಏನು ನೋಡಿದ್ವಿ, ನನ್ನ ಲಾಸ್ಟ್ ವಿಡಿಯೋಸಲ್ಲಿ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕನ್ಸಾಲಿಡೇಷನಲ್ಲಿ ಮುಗಿಸಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಅದು ಕವರ್ ಮಾಡಿ. ಫಸ್ಟ್ ಅಫ್ಘಾನ್ ವಾರ್ ನಡೆದಿದ್ದು ಯಾವಾಗ, 1839 to 42. ಅದಾದಮೇಲೆ ಯಾರನ್ನ, ಶಾ ಸುಜಾನ ತ್ರಿಪಾರ್ಟೈಟ್ ಟ್ರೀಟಿ ಮಾಡಿ ಕೂರಿಸ್ತಾರೆ. ಆಮೇಲೆ ಅಲ್ಲಿರೋ ಸಿವಿಲಿಯನ್ಸು, ಚೀಫ್ ಎಲ್ಲನೂ ರಿವೋಲ್ಟ್ ಮಾಡಿದಾಗ ಮತ್ತೆ ದೋಸ್ತ್ ಮೊಹಮ್ಮದನ್ನೇ ಕೂರಿಸ್ತಾರೆ. ಆಮೇಲೆ ಸ್ವಲ್ಪ ವರ್ಷಗಳು ಪೀಸ್ ಅಲಯನ್ಸ್, ಅಂದರೆ ಜಸ್ಟ್ ವಾಚ್ ಬೈ ನಿಯರ್, ಅಲ್ಲೇನು ನಡೀತಿದೆ ನೋಡ್ತಾರೆ ಬಿಟ್ಟರೆ ಯಾವುದು ಪ್ರತಿಕ್ರಿಯೆ ಮಾಡಲ್ಲ. ಯಾಕಂದರೆ ಆಫ್ಘಾನ್ಸ್ ಏನು ಚೇಂಜ್ ಮಾಡಿದ ತಕ್ಷಣ ಅಮೀರ್ನ ಆ ರಿವೋಲ್ಟ್ ಆ ರೇಂಜಿಗಿರುತ್ತೆ. ಅದಕ್ಕೆ ಸ್ವಲ್ಪ ವರ್ಷಗಳು ರಿಮೈನ್ಸ್ ಸೈಲೆಂಟ್ ಇನ್ ದಟ್ ರೀಜನ್. ಅದಾದಮೇಲೆ ದೋಸ್ತ್ ಮೊಹಮ್ಮದನ್ನೇ ಮತ್ತೆ ರಿಸ್ಟೋರ್ ಮಾಡ್ತಾರೆ.
ಸೊ ಇವರು ಇಂಡೈರೆಕ್ಟ್ಲಿ ವಿತ್ ದ ಸಪೋರ್ಟ್ ಆಫ್ ಬ್ರಿಟಿಷ್ ಜಾಗದಲ್ಲಿರೋದು ಅಮೀರ್ ಆಗಿ. ಸೊ ಅವರು ಬ್ರಿಟಿಷ್ ಅವರಿಗೆ ಸಪೋರ್ಟ್ ಮಾಡಿದ್ರು, ನಾಟ್ ರೆಬೆಲ್ಸಿಗಲ್ಲ. ಬ್ರಿಟಿಷ್ ಇನ್ಸ್ಟೆಡ್ ಆಫ್ ರೆಬೆಲ್ಸ್. ಕರೆಕ್ಟ್ ಇದೆ. 2 and 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ಆಪ್ಷನ್ ಬಿ. ಓಕೆ, ಮತ್ತು ಈಗ ಸೆಂಟರ್ಸ್ ಆಫ್ ರಿವೋಲ್ಟ್ ಆ್ಯಂಡ್ ಲೀಡರ್ಸ್ ಯಾರಂತ. ಕಾನ್ಪುರ್ ರೀಜನ್ನಲ್ಲಿ ನಾನಾ ಸಾಹೇಬ್ ಕರೆಕ್ಟ್ ಇದೆ. ಬರೇಲಿ ರೀಜನಲ್ಲಿ ಖಾನ್ ಬಹದ್ದೂರ್ ಖಾನ್. ಓಕೆ, ಇವರು ಕರೆಕ್ಟ್ ಇದೆ. ಡೆಲ್ಲಿಯಲ್ಲಿ ಬಹದ್ದೂರ್ ಶಾ ಲಾಸ್ಟ್ ಮೊಘಲ್ ಎಂಪರರ್ ಇರೋದು, ಬಟ್ ಅವ್ರ ಏಜ್ ಆಗಿದೆ, ಅಷ್ಟು ಸ್ಟ್ರೆಂತ್ ಇಲ್ಲ ಲೀಡರ್ಶಿಪ್ ತಗೊಳ್ಳೋಷ್ಟು. ಸೊ ಬಖ್ತ್ ಖಾನ್ ಲೀಡ್ ಮಾಡ್ತಾರೆ. ಇನ್ನು ಲಕ್ನೋ ರೀಜನ್ನಲ್ಲಿ ಬಂದು ಬಿರ್ಜೀಸ್ ಖಾದರ್ ಇವರು ಇರೋದು. ಬೇಗಂ ಹಜಾರತ್ ಮಹಲ್ ಇವರು ಸನ್ ಇವರು. ಓಕೆ, ಇವರು ಮೈನರ್ ಆಗಿರೋದ್ರಿಂದ ಪವರ್ ಎಲ್ಲ ಬೇಗಂ ಹಜಾರತ್ ಮಹಲ್ ಇವ್ರ ಹತ್ರನೇ ಇರುತ್ತೆ. ಓಕೆ, ಇವರು ಕೂಡ ಇಲ್ಲಿನ ಲೀಡರ್. ಎಲ್ಲನೂ ಕರೆಕ್ಟ್ ಇದೆ, ಆಲ್ 4. ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಅಸೋಸಿಯೇಟೆಡ್ ವಿತ್ ರಿವೋಲ್ಟ್ ಆಫ್ 1857. Displacement of a traditional ruling elite due to British annexation policies. ಯಾವ ಸಬ್ಸಿಡರಿ ಅಲಯನ್ಸ್ ಆಗಿರ್ಬೋದು, ಡಾಕ್ಟ್ರೈನ್ ಆಫ್ ಲ್ಯಾಪ್ಸೆ, ಇವೆಲ್ಲನೂ ಟ್ರೆಡಿಷ್ನಲ್ ರೂಲರ್ಸ್ ಏನಿದೆ ಅವರನ್ನು ಡಿಸ್ಪ್ಲೇಸ್ ಮಾಡುವಂತಹ ಪಾಲಿಸೀಸ್. ಕಾನ್ಫಿಸ್ಕೇಷನ್ ಆಫ್ ಎಸ್ಟೇಟ್ಸ್ ಆ್ಯಂಡ್ ಎರೋಷನ್ ಆಫ್ ಜಮೀನ್ದಾರಿ ರೈಟ್ಸ್ ಅಂಡರ್ ಬ್ರಿಟಿಷ್ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್. ಓಕೆ, ಇದು ಅಷ್ಟೇ. ನಮಗೆ ಎಕ್ಸಾಂಪಲ್ ಅಂದರೆ ಮಿದ್ನಾಪುರ್ ರೆಬೆಲಿಯನ್ ನಡೀತಲ್ಲ, ಅದು ಎಕ್ಸಾಂಪಲ್. ಜಮೀನ್ದಾರ್ಸ್ ಮೇ ಬಿ 1782 ಅನಿಸುತ್ತೆ, ಆ ಒಂದು ಆ್ಯಕ್ಟ್ ಮೂಲಕ ಅವರು ರೈಟ್ಸನ್ನು ಕಳ್ಕೊತಾರೆ. ಎಷ್ಟೋ ಜನ ಅವರ ಜಮೀನ್ದಾರೀಸ್ ಆ ಒಂದು ಪವರನ್ನೇ ಕಳ್ಕೊತಾರೆ ತುಂಬ ರೀಜನಲ್ಲಿ. ಸೊ ಅದು ಕೂಡ ಕರೆಕ್ಟ್ ಇದೆ. ದೆನ್ enactment of social and religious reforms such as Religious Disability Act 1856. ಓಕೆ, ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟ್ ಬಂದು 1856 ನಡೆಯೋದು. ಹಾಗೆ ಅಬೋಲಿಷನ್ ಆಫ್ ಸತಿ 1829, ಹಾಗೆ ವಿಡೋ ರಿಮ್ಯಾರೇಜು 1856, ಹಾಗೆ ಟ್ಯಾಕ್ಸೇಷನ್ ಆನ್ ಟೆಂಪಲ್ಸ್ ಆ್ಯಂಡ್ ಮಾಸ್ಕ್ಯೂ ವಿಸಿಟ್. ಓಕೆ, ಅದನ್ನು ಪಿಲಿಗ್ರಿಮೇಜ್ ಟ್ಯಾಕ್ಸ್ ಅಂತ ಕರೀತಿದ್ರು. ಓಕೆ, ಇವರು ಕೂಡ ಅದನ್ನು ಅಪ್ಲೈ ಮಾಡ್ತಾರೆ. ಇದೆಲ್ಲನೂ ಇಂಡಿಯನ್ಸಿಗೆ ಯಾವ ಥರ ಕಾಣಿಸುತ್ತೆ ಅಂದರೆ ಸೋಷಿಯೋ ರಿಲಿಜಿಯಸ್ ರಿಲೇಟೆಡ್ ಸಬ್ಜೆಕ್ಟ್ಗೆಲ್ಲ ಇವರು ಇಂಟರ್ಫಿಯರ್ ಆಗೋ ಥರ. ಸೊ ಇದು ಕೂಡ ರೀಸನ್ನೇ, ಫ್ಯಾಕ್ಟರ್ ಅಸೋಸಿಯೇಟೆಡ್. ಓಕೆ, withdrawal of non-payment of certain service benefits to Indian soldiers serving outside their native region. ಓಕೆ, ಈ ಸಿಪಾಯಿಸ್ ಏನಿದ್ರು ಇಂಡಿಯನ್ ಸಿಪಾಯಿಸು, ಇವರಿಗೆ ಯುರೋಪಿಯನ್ಸ್ಗಿಂತ ಕಡಿಮೆ ಸ್ಯಾಲ್ರಿ ಸಿಗ್ತಾ ಇದ್ದಿದ್ದು. ಹಾಗೆ ಫಾರಿನ್ ಸರ್ವೀಸ್ ಅಲಯನ್ಸ್ ಸಿಗ್ತಾ ಇರಲಿಲ್ಲ. ರೆಸ್ಟ್ರಿಕ್ಷನ್ಸ್ ಆನ್ ಕ್ಯಾಸ್ಟ್ ಮೇಲೆ ಅವ್ರಿಗೆ ರೆಸ್ಟ್ರಿಕ್ಷನ್ ಇರ್ತಾ ಇತ್ತು. ಹಾಗೆ ಪೋಸ್ಟ್ ಫೆಸಿಲಿಟಿ ಏನಿರ್ತಿತ್ತು ಅದು ಮುಂಚೆ ಫ್ರೀ ಇರ್ತಿತ್ತು, ಬಟ್ ಅದಾದಮೇಲೆ ವಿತ್ಡ್ರಾ ಮಾಡ್ಕೊತಾರೆ. ಓಕೆ, ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ಸ್. ಸೊ ಅದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ಆಲ್ ಕರೆಕ್ಟ್ ಇದೆ. ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಅ ಕಾನ್ಸಿಕ್ವೆನ್ಸ್ ಆಫ್ ರಿವೋಲ್ಟ್ ಆಫ್ 1857? ಯಾವುದು ಅಲ್ಲ, ನಾಟ್ ಅ ಕಾನ್ಸಿಕ್ವೆನ್ಸ್. ದ ಬ್ರಿಟಿಷ್ ಕ್ರೌನ್ assured princely states that their rights, territories and treaties would respected. ಓಕೆ, ಕ್ವೀನ್ ಪ್ರೊಕ್ಲಾಮೇಷನ್ ಏನಿದೆ 1858 ಅದರಲ್ಲಿ ಇದು ಇನ್ವಾಲ್ವ್ ಆಗಿದೆ. ಪ್ರಿನ್ಸ್ಲಿ ಸ್ಟೇಟ್ಗೆ ನಾವು ರೈಟ್ಸ್ ಕೊಡ್ತೀವಿ, ರೆಸ್ಪೆಕ್ಟ್ ಮಾಡ್ತೀವಿ, ಅವ್ರ ಟೆರಿಟರೀಸ್ ಎಲ್ಲನೂ ಕೂಡ ರೆಸ್ಪೆಕ್ಟ್ ಮಾಡ್ತೀವಿ ಅಂತ. ಸೊ ಇದು ಕರೆಕ್ಟ್ ಇದೆ. The government declared that it would not interfere in the religious beliefs and practices of Indians. ಓಕೆ, ಇದು ಕೂಡ ಈ ಒಂದು
ಪ್ರೊಕ್ಲಮೇಷನಲ್ಲಿ ಇನ್ಕ್ಲೂಡ್ ಆಗಿದೆ. ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್ಸ್. ಇಂಡಿಯನ್ಸ್ ವರ್ ಪ್ರಾಮಿಸ್ಡ್ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಇಂಪಾರ್ಷಿಯಲ್ ಪ್ರೊಟೆಕ್ಷನ್ ಬೈ ದ ಗವರ್ನಮೆಂಟ್. ಏನು ಜುಡಿಷರಿಯಲ್ಲಿ ಪಾರ್ಷಾಲಿಟಿ ನಡೀತಿತ್ತು, ಈಗ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಯುರೋಪಿಯನ್ ಮಧ್ಯೆ ಏನಾದರೂ ಜಜ್ಮೆಂಟ್ ಇದ್ದರೆ ಅದು ಯುರೋಪಿಯನ್ ಪರವಾಗಿ ಆಗ್ತಾಯಿತ್ತು, ಡಿಸ್ಕ್ರಿಮಿನೇಷನ್ ಇರ್ತಿತ್ತು. ಸೊ ಅದಿಲ್ಲದೆ ಈಕ್ವಾಲಿಟಿ ಬಿಫೋರ್ ಲಾನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಕೂಡ ಇನ್ಕ್ಲೂಡ್ ಆಗಿದೆ. ದ ಪೋರ್ಷನ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಆರ್ಮಿ ವಾಸ್ ಇನ್ಕ್ರೀಸ್ಡ್ ಆಫ್ಟರ್ 1857 ಟು ಅಡ್ರೆಸ್ ದ ಸಿಪಾಯಿ ಗ್ರೀವೆನ್ಸ್. ಓಕೆ, ಇನ್ಕ್ರೀಸ್ ಏನಾಗಿಲ್ಲ, ಇನ್ನು ಜಾಸ್ತಿ ರೂಲ್ಸ್ ಆ್ಯಂಡ್ ಚೆಕ್ಸ್ ಜಾಸ್ತಿ ಆಯಿತು ಆಫ್ಟರ್ 1857. ಓಕೆ, ನಾಟ್ ಅ ಕಾನ್ಸಿಕ್ವೆನ್ಸ್ ಅಂದರೆ ಓಕೆ ಇಲ್ಲಿ ಪೋರ್ಷನ್ ಜಾಸ್ತಿ ಮಾಡಿದ್ರು ಅಂತಿದೆ ಇಂಡಿಯನ್ಗೆ, ಅದು ಏನಾಗಿಲ್ಲ, ಬಟ್ ಅಶೂರೆನ್ಸ್ ಕೊಟ್ಟರು, ಬಟ್ ಅದನ್ನು ಜಾರಿಗೆ ತರಲಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. With reference to revolt of 1857, consider the following. The annexation of Awadh was done under doctrine of lapse. Okay, doctrine of lapse ಅಂಡರಲ್ಲಿ ಯಾವದನ್ನು ಅನೆಕ್ಸ್ ಮಾಡಲಿಲ್ಲ, ಬಿಕಾಸ್ ಆಫ್ ಮಿಸ್ಗವರ್ನೆನ್ಸ್ ಗ್ರೌಂಡ್ಸಲ್ಲಿ ಮಿಸ್ಗವರ್ನೆನ್ಸ್ ನಡೀತಾ ಇದೆ ಅನ್ನೋ ಒಂದು ಕ್ರೈಟೀರಿಯಾ ಮೇಲೆ ಆವದ್ದನ್ನು ಅಕ್ವೈರ್ ಮಾಡ್ಕೊಂಡಿದ್ದು. ನಾವು ಬ್ಯಾಟಲ್ ಆಫ್ ಬಕ್ಸರ್ ನೋಡಿದ್ರೆ ಅವಾದನ್ನು ಬಫರ್ ಸ್ಟೇಟ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಮರಾಠಾಸ್ ಇನ್ವೇಷನಿಂದ ಕಾಪಾಡ್ಕೊಳ್ಳಿಕ್ಕೆ ಬಫರ್ ಸ್ಟೇಟ್ ಮಾಡಿರ್ತಾರೆ. ಓಕೆ, ಬಹದ್ದೂರ್ ಶಾ ಜಫರ್ ವಾಸ್ ಪ್ರೊಕ್ಲೈಮ್ಡ್ ಎಂಪರರ್ ಆಫ್ ಹಿಂದೂಸ್ತಾನ್ ಬೈ ದ ರೆಬೆಲ್ಸ್. ಓಕೆ, ಲಾಸ್ಟ್ ಮೊಘಲ್ ಏನಿರ್ತಾರೆ ಇವರು 1849 ಮೊಘಲ್ ಇವ್ರನ್ನ ಲಾಸ್ಟ್ ಕಿಂಗ್ ಅಂತೇಳಿ ಡಿಕ್ಲೇರ್ ಮಾಡಿರ್ತಾರೆ. 1856 ಇವ್ರನ್ನ ಲಾಸ್ಟ್ ಮೊಘಲ್ ಕಿಂಗ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಬಟ್ ರೆಬಲ್ಸ್ ಏನಿದ್ದಾರೆ 1857 ಇವರನ್ನು ಮತ್ತೆ ಮೊಘಲ್ ಕಿಂಗ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದು ಕರೆಕ್ಟ್ ಇದೆ. ದ ರಿವೋಲ್ಟ್ ವಿಟ್ನೆಸ್ಡ್ ಪಾರ್ಟಿಸಿಪೇಷನ್ ಆಫ್ ಬೋತ್ ಸಿಪಾಯಿಸ್ ಆ್ಯಂಡ್ ಸಿವಿಲಿಯನ್ಸ್. ಹೌದು, ಸಿಪಾಯಿಸ್ ಆ್ಯಂಡ್ ಸಿವಿಲಿಯನ್ಸ್ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. 2 and 3 ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, which among the following factor contributed directly to discontent among the sepoys? ಓಕೆ, ಏನೇನು? ವಿತ್ಡ್ರಾವಲ್ ಆಫ್ ಫ್ರೀ ಪೋಸ್ಟೇಜ್ ಫೆಸಿಲಿಟಿ. ಫಸ್ಟ್ ಇತ್ತು, ಫ್ರೀಯಾಗಿ ಅವರು ಪೋಸ್ಟ್ಗಳನ್ನು ಕಳಿಸ್ಬೋದಿತ್ತು, ಅದಾದಮೇಲೆ ಇದು ಕ್ಯಾನ್ಸಲ್ ಆಯಿತು. ರಿಡಕ್ಷನ್ ಇನ್ ಬಾಟಾ ಅಲಯನ್ಸ್ ಅಂದರೆ ಸ್ಯಾಲ್ರೀಸ್ ಏನಿತ್ತು ಅದು ಯುರೋಪಿಯನ್ಸಿಗೆ ಜಾಸ್ತಿ ಇತ್ತು, ಇಂಡಿಯನ್ಸಿಗೆ ಕಡಿಮೆ ಇತ್ತು. ಓಕೆ, ಇದು ಕೂಡ ಒಂದು ರಿಡಕ್ಷನ್. ಬಾಟಾ ಅಂದರೆ ಸ್ಯಾಲ್ರೀಸ್. ರೆಸ್ಟ್ರಿಕ್ಷನ್ ಆ್ಯಂಡ್ ಕ್ಯಾಸ್ಟ್ ಮಾರ್ಕ್ ಅಂದರೆ ಹೈಯರ್ ಅಥಾರಿಟಿಯಾಗಿ ಪ್ರಮೋಷನ್ಸ್ ಎಲ್ಲನೂ ಹೈಯರ್ ಕ್ಯಾಸ್ಟ್ ಹಿಂದೂಸ್ಗೆ ಹೋಗ್ತಾಯಿತ್ತು. ಆ ಥರ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ನಡೀತಾ ಇತ್ತು. ಕಂಪಲ್ಸರಿ ಕನ್ವರ್ಷನ್ ಟು ಕ್ರಿಶ್ಚಿಯಾನಿಟಿ ಕಂಪಲ್ಸರಿ ಏನಿರಲಿಲ್ಲ. ಸೊ 4 ಬಿಟ್ಟು 4 ಯಾವುದ್ಯಾವುದ್ರಲ್ಲೈತೆ ಅದು ಎಲಿಮಿನೇಟ್ ಮಾಡಿಕೊಂಡ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಬರೇಲಿ ರೀಜನ್ನಲ್ಲಿ ಯಾರಿದ್ದಿದ್ದು? ಓಕೆ, ಖಾನ್ ಬಹದ್ದೂರ್ ಕರೆಕ್ಟ್ ಇದೆ. ಕಾನ್ಪುರ್ ರೀಜನ್ ನಾನಾ ಸಾಹೇಬ್. ಓಕೆ, ಬಿಹಾರ್ ರೀಜನ್ನಲ್ಲಿ ಕನ್ವರ್ ಸಿಂಗ್ ಲೀಡರ್ ಆಗಿದ್ದರು. ಇನ್ನು ಅಲಹಾಬಾದ್ ರೀಜನ್ನಲ್ಲಿ ಮೌಲವಿ ಲಿಕಾಯತ್ ಅಲಿ ಅವರಿದ್ದಿದ್ದು. ರಾಣಿ ಲಕ್ಷ್ಮೀಬಾಯಿ ಬಂದು ಝಾನ್ಸಿ ರೀಜನ್ನಲ್ಲಿ. ಓಕೆ, ಲಕ್ನೌ ರೀಜನ್ನಲ್ಲಿ ಬಂದು ಬೇಗಂ ಹಜರತ್ ಮಹಲ್ ಅವರಿದ್ದಿದ್ದು. ಓಕೆ, ಶಾ ಮಲ್ ಬಂದು ಯಾವ ರೀಜನ್ನು? ಬಾಗಪತ್ ರೀಜನ್ನಲ್ಲಿ ಅವ್ರು ಬರೋದು, ನಾಟ್ ಅ ಲಕ್ನೋ. ಎಷ್ಟು ಕರೆಕ್ಟ್ ಇದೆ? 3 ಕರೆಕ್ಟ್ ಇದೆ. 3. Which of the following region remained largely unaffected by the revolt of 1857? ಓಕೆ, ಮದ್ರಾಸ್ ರೀಜನ್ನು ಲಾಯಲ್ ಆಗಿರ್ತಿದ್ರು ಅವರು, ಏನು ಸಿಪಾಯಿಸ್ ಎಲ್ಲ ಅವರು ಅನ್ಎಫೆಕ್ಟೆಡ್ಡು. ಬಾಂಬೆ ರೀಜನ್ ಕೂಡ. ಪಂಜಾಬ್ ರೀಜನ್ನು
ಮೋಸ್ಟ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ದು ಇಲ್ಲಿಂದಾನೆ. ಬಟ್ ಅದರಲ್ಲೂ ತುಂಬ ವೆಸ್ಟಿಗೆ ಬಂದರೆ ಅವರು ಕೂಡ ಅನ್ಎಫೆಕ್ಟೆಡ್ ಆಗಿದ್ದಾರೆ. ಬಟ್ ಇದರಲ್ಲಿ ಇದು ತಪ್ಪು. ಇನ್ನು ಬೆಂಗಾಲ್ ಪ್ರಾಪರ್ ಬಂದರೆ ಈಸ್ಟ್ ಬೆಂಗಾಲ್ ಏನಿದೆ ಅವರು ಕೂಡ ಅನ್ಎಫೆಕ್ಟೆಡ್. ಸೊ 1, 2 ಆ್ಯಂಡ್ 4, 3 ಎಲ್ಲಿದೆ ಅದು ಕ್ಯಾನ್ಸಲ್ ಮಾಡೋಣ. ಓಕೆ, 1, 3 ಆ್ಯಂಡ್ 4 ಆಪ್ಷನ್ ಬಿ ಕರೆಕ್ಟ್ ಇದೆ. Consider the following statement regarding Queen Victoria Proclamation 1858. Guaranteed religious non-interference. ಇಂಟರ್ಫಿಯರ್ ಆಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಪ್ರಾಮಿಸ್ಡ್ ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ಲಾ. ಹೌದು. ಎಂಡ್ ಆಫ್ ಪಾಲಿಸಿ ಆಫ್ ಅನೆಕ್ಸೇಷನ್. ಪಾಲಿಸಿ ಆಫ್ ಅನೆಕ್ಸೇಷನ್ ಅಂದರೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಏನಿದೆ ಸಬ್ಸಿಡರಿ ಅಲಯನ್ಸ್ ಇದು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, 3 ಕರೆಕ್ಟ್ ಇದೆ. ಆಪ್ಷನ್ ಡಿ. The work of Asbab-e-Bhagawat-e-Hind, The Cause of Indian Revolt, which analyzed the reason behind the revolt of 1857 and critiqued British policies in India, was authored by. ಓಕೆ, ಇದು ಬುಕ್ಕು ರಿಲೇಟೆಡ್ 1857 ರಿವೋಲ್ಟ್ ಏನಿದೆ ಅದ್ರ ಮೇಲೆ ಬರೆದಿರೋದು. ಇದನ್ನು ಬರೆದಿರೋದು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನ್. ಓಕೆ, consider the following statement regarding beginning of revolt of 1857. The 19th Native Infantry at Berhampur refused to use Enfield rifle. ಓಕೆ, ಇದು ಕೂಡ ಕರೆಕ್ಟ್ ಇದೆ. ಸ್ಟಾರ್ಟಿಂಗಲ್ಲಾದಂತಹ ಮ್ಯೂಟಿನೀಸ್. ಓಕೆ, ಅದಾದಮೇಲೆ ಈ ರೀಜೆಂಟನ್ನು ರಿವಾರ್ಡೆಡ್ ಫಾರ್ ಇಟ್ಸ್ ಲಾಯಲ್ಟಿ. ರಿವಾರ್ಡ್ ಕೊಡಲ್ಲ, ಡಿಸ್ಬ್ಯಾನ್ ಮಾಡ್ತಾರೆ ಈ ಒಂದು ರೆಜಿಮೆಂಟನ್ನೇ. ಮಂಗಲ್ ಪಾಂಡೆ ಬಿಲಾಂಗ್ ಟು 34 ನೇಟಿವ್ ಇನ್ಫ್ಯಾಂಟ್ರಿ. ಓಕೆ, ಇವರು ಡೈರೆಕ್ಟಾಗಿ ಏನಂದರೆ ಈ ಒಂದು 19th ನೇಟಿವ್ ಇನ್ಫ್ಯಾಂಟ್ರಿ ಆದಮೇಲೆ ನಡೆಯೋದು ಮಂಗಲ್ ಪಾಂಡೆದು. ಇವರು ಸರ್ಜೆಂಟ್ ಮೇಜರ್ ಏನಿರ್ತಾರೆ ಅವರನ್ನೇ ಸಾಯಿಸ್ತಾರೆ. ಓಕೆ, ಇದು ಬರ್ಕಾಪುರಲ್ಲಿ ನಡೆಯೋದು ಮಂಗಲ್ ಪಾಂಡೆದು. ಓಕೆ, ಇದು ಕರೆಕ್ಟ್ ಇದೆ. ತಪ್ಪಂದರೆ ಸೆಕೆಂಡ್ ಒನ್, ಅದು ರಾಯಲ್ಟಿಗೆ ರಿವಾರ್ಡ್ ಮಾಡಲ್ಲ, ಡಿಸ್ಬ್ಯಾನ್ ಮಾಡ್ತಾರೆ. ಇದರಲ್ಲಿ ಏನು ಕೇಳಿದ್ದಾರೆ ಕ್ವಶನಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಕೇಳಿದ್ದಾರೆ. ಸೊ 1 and 3 ಆಪ್ಷನ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ ಫಾರ್ಮ್ಡ್ ದ ಮೇಜರ್ ಬೆಲ್ಟ್ ಆಫ್ ದ ರಿವೋಲ್ಟ್. ಮೇಜರ್ ಬೆಲ್ಟ್. ಓಕೆ, ಆವತ್ ಬಂದು ಮೇಜರ್ ಸೆಂಟರು. ರೋಹಿಲ್ಖಂಡ್ ರೀಜನ್ ಬರೋದು ಬರೇಲಿ. ಇಲ್ಲಿಗೆ ಲೀಡರ್ ಬಂದು ಖಾನ್ ಬಹದ್ದೂರ್ ಅವರು ಲೀಡರು. ಇದು ಕೂಡ ಮೇಜರ್ ಸೆಂಟರ್, ಇದು ಅಷ್ಟೇ. ದೋಬ್ ಬಂದು ಗಂಗಾ ಆ್ಯಂಡ್ ಯಮುನಾ ಬಿಟ್ವೀನ್ ರೀಜನ್ ಇದು. ಇದು ಕೂಡ ಇಂಪಾರ್ಟೆಂಟ್ ಇದೂ. ಓಕೆ, ಅದಾದಮೇಲೆ ಬುಂಡೇಲ್ಖಂಡ್ ರೀಜನ್ ಬಂದು ಇಟ್ ಇನ್ವಾಲ್ವ್ಡ್ ಝಾನ್ಸಿ ರೀಜನ್ ಮತ್ತು ಸರೌಂಡಿಂಗ್ ಇನ್ವಾಲ್ವ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟು. ಇನ್ನು ಈಸ್ಟ್ ಪಂಜಾಬ್ ಏನಿದೆ ಇದು ಮಾತ್ರ ಅಲ್ಲ, ಯಾಕಂದರೆ ನಾವು ಆಗಲೇ ಹೇಳ್ದಂಗೆ ಪಂಜಾಬ್ ರೀಜನ್ನು ನಾರ್ತ್ ಆ್ಯಂಡ್ ಸೆಂಟರ್ ಇಷ್ಟು ಮಾತ್ರನೇ ಕವರ್ ಆಗಿದ್ದು. ಇತ್ತ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನ್ ಏನಿದೆ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಈಸ್ಟ್ ಪಂಜಾಬ್ ರೀಜನ್ನು ಇಲ್ಲ, ಆಮೇಲೆ ತೀರಾ ಸೌತ್ಗೂ ಇಲ್ಲ, ಈಸ್ಟ್ಗೂ ಇಲ್ಲ. ಸೊ ಇದೇ ಇದರ ಲಿಮಿಟೇಷನ್ನು ರಿವೋಲ್ಟದು. ಫುಲ್ ಇಂಡಿಯಾ ಕವರ್ ಆಗಿಲ್ಲ. ಸೊ ಈಸ್ಟ್ ಪಂಜಾಬ್ ಕೂಡ ಇದರಲ್ಲಿ ಮೇಜರ್ ಬೆಲ್ಟ್ ಆಗಿರಲಿಲ್ಲ. ಬಟ್ ಪಂಜಾಬ್ ರೀಜನ್ ಮೇಯ್ನಾಗಿತ್ತು, ಬಟ್ ಈಸ್ಟ್ ಪಂಜಾಬ್ ಎಲ್ಲ ಇನ್ವಾಲ್ವ್ ಆಗಿಲ್ಲ. ಓಕೆ, 5 ಎಲ್ಲ ಎಲಿಮಿನೇಟ್ ಮಾಡಿದ್ರೆ ಆಪ್ಷನ್ ಬಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಕೊಲ್ಯಾಪ್ಸ್ ಆಫ್ ಏರಿಸ್ಟೋಕ್ರಾಟಿಕ್ ರೂಲರ್ಸ್. ಓಕೆ, ಕೊಲ್ಯಾಪ್ಸ್ ಆಗೋದಕ್ಕೆ ಕಾರಣ ಬಂದು ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್, ಸಬ್ಸಿಡರಿ ಅಲಯನ್ಸ್. ಇದು ನಾವು ಕ್ವಶನಲ್ಲಿ ಯಾವ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ರಿವೋಲ್ಟ್ ಆಫ್ 1857 ನೋಡ್ತಿರೋದು. ಇದು ಕೂಡ ರೀಸನ್ನು. ಫಾರ್ಫಿಚರ್ ಆಫ್ ಲ್ಯಾಂಡ್ ರೈಟ್ ಆಫ್ ಜಮೀನ್ದಾರ್ ಬೈ ಇಂಗ್ಲೀಷ್. ಓಕೆ, ಅವ್ರಿಗೆ ಏನು ಮಾಡಿದ್ರೆ ಅವರು ಲ್ಯಾಂಡ್ ರೈಟ್ಸನ್ನು ಕಳ್ಕೊತಾರೆ ಅನ್ನೋದು ನೀಟಾಗಿ
ತಿಳ್ಕೊಂಡ್ರು. ಸೊ ನಾವು ಮಿಡ್ನಾಪುರ್ ರೆಬೆಲಿಯನಲ್ಲಿ ನೋಡ್ಬೋದು ಅವರು ಜಮೀನ್ದಾರ್ಸ್ ಯಾವ ಥರ ಅವ್ರ ಎಸ್ಟೇಟ್ಸ್ ಕಳ್ಕೊತಾರೆ, ಆಮೇಲೆ ಅವರು ಹೆರಿಡಿಟ್ರಿ ಆಗಿ ಬರುವಂಥ ಒಂದು ಪ್ರಿವಿಲೇಜಸ್ಸು, ಅಥಾರಿಟಿ ಅದೆಲ್ಲನೂ ಕಳ್ಕೊಳ್ತಾರೆ. ಓಕೆ, ಪಾಸಿಂಗ್ ಆಫ್ ರಿಲಿಜಿಯಸ್ ಡಿಸೇಬಿಲಿಟಿ ಆ್ಯಕ್ಟ್ 1856 ಇದು ಒಂದು. ಆಮೇಲೆ ಅಬಾಲಿಷನ್ ಆಫ್ ಸತಿ ಆ್ಯಕ್ಟ್ ಇನ್ 1829, ಆಮೇಲೆ ರೀಮ್ಯಾರೇಜ್ ಆಫ್ ವಿಡೋ ರೀಮ್ಯಾರೇಜ್ ಆ್ಯಕ್ಟು, ಇದೆಲ್ಲನೂ ಅಷ್ಟೇ ಅವರು ಇಂಟರ್ಫಿಯರೆನ್ಸು ಇದೆಲ್ಲನೂ ಕಾರಣ ಆಗುತ್ತೆ. ಡಿನಯಲ್ ಆಫ್ ಫಾರಿನ್ ಸರ್ವಿಸ್ ಅಲಯನ್ಸ್ ಟು ಇಂಡಿಯನ್ ಸಿಪಾಯ್ಸ್, ಓಕೆ, ಇದು ಕೂಡ ರೀಸನ್ನು. ಆಲ್ ಫೋರ್. ಅಜಾಮ್ಗಢ್ ಪ್ರೊಕ್ಲಾಮೇಷನ್, ರಿವೋಲ್ಟ್ ಆಫ್ 1857. ಓಕೆ, ಇದು ಪ್ರೊಕ್ಲಾಮೇಷನ್ ಏನಂದರೆ ಇದು ಹಾರ್ಮೋನಿ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಮ್ಸ್ ಮಧ್ಯೆ ಹಾರ್ಮೋನಿ ಕ್ರಿಯೇಟ್ ಮಾಡೋಕ್ಕೆ ಮಾಡುವಂತಹ ಒಂದು ಪ್ರೊಕ್ಲಾಮೇಷನ್ ಇದು. ಡ್ಯೂರಿಂಗ್ 1857 ಬಹದ್ದೂರ್ ಶಾ ಗ್ರ್ಯಾಂಡ್ ಸನ್ ಫಿರೋಜ್ ಶಾ ಇದನ್ನು ಮಾಡೋದು, ಈ ಪ್ರೊಕ್ಲಾಮೇಷನನ್ನು. ಕರೆಕ್ಟ್ ಇದೆ. ಹಾಗೆ ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಾಮೇಷನ್ನು, ಟ್ರಾನ್ಸ್ಫರ್ ಆಫ್ ಪವರ್ ಫ್ರಮ್ ಕಂಪನಿ ಟು ಕ್ರೌನ್, ಇದು ಕೂಡ ಕರೆಕ್ಟ್ ಇದೆ. ಓಕೆ, ಲಾಹೋರ್ ರೆಸಲ್ಯೂಷನ್ ನಡೆಯೋದು, ಮುಸ್ಲಿಂ ಲೀಗ್ ನಾಟ್ ಕ್ವಿಟ್ ಇಂಡಿಯಾ. ಪೂನಾ ಪ್ಯಾಕ್ಟ್ ಬಂದು ಗಾಂಧಿ ಮತ್ತು ಅಂಬೇಡ್ಕರ್, ನಾಟ್ ಸಿವಿಲ್ ಡಿಸೊಬಿಯಂಟ್ ಮೂವ್ಮೆಂಟ್ ಅಲ್ಲ. 2 ಮಾತ್ರ ಕರೆಕ್ಟ್ ಇದೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಮೆನ್ಷನ್ಡ್ ಆ್ಯಸ್ ಅ ಪೊಲಿಟಿಕಲ್ ಕಾಸ್? ಓಕೆ, ಪೊಲಿಟಿಕಲ್ ಕಾಸ್ ಬಂದು ಡಾಕ್ಟ್ರೈನ್ ಆಫ್ ಲ್ಯಾಬ್ಸೆ, ಸಬ್ಸಿಡರಿ ಅಲಯನ್ಸು, ಎಫೆಕ್ಟಿವ್ ಕಂಟ್ರೋಲ್ ಆಫ್ ಪಾಲಿಸೀಸು, ಇದೆಲ್ಲನೂ ಕರೆಕ್ಟ್ ಇದೆ. ಬಟ್ ಪರ್ಮನೆಂಟ್ ಸೆಟಲ್ಮೆಂಟ್ ಅಲ್ಲ. ಆಪ್ಷನ್ ಡಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ರಿನ್ಸ್ಲಿ ಸ್ಟೇಟ್ ರಿವಾರ್ಡೆಡ್ ಫಾರ್ ಲಾಯಲ್ಟಿ ಡ್ಯೂರಿಂಗ್ ರಿವೋಲ್ಟ್? ಓಕೆ, ಗ್ವಾಲಿಯರಲ್ಲಿ ಸಿಂಧ್ಯಾ ಒಂದು ಫ್ಯಾಮಿಲಿ ಆಳ್ವಿಕೆ ಮಾಡ್ತಾ ಇರುತ್ತೆ. ಓಕೆ, ನಾವು ಮರಾಠಾಸ್ ಓದಬೇಕಾದ್ರೆ ನೋಡಿದ್ದೀವಿ. ಓಕೆ, ಇವ್ರಿಗೂ ಕೂಡ ರಿವಾರ್ಡ್ ಸಿಗುತ್ತೆ. ರಾಂಪುರ್ ರೀಜನಲ್ಲಿ ಇವರು ಬ್ರಿಟಿಷರಿಗೆ ಹೆಲ್ಪ್ ಮಾಡುತ್ತೆ, ಬಟ್ ಇವರು ಲಾಯಲ್ಟಿ ಲಿಸ್ಟಲ್ಲಿಲ್ಲ. ರಂಗ್ಪುರ್, ಜಿಂದ್ ಇವರೆಲ್ಲನೂ ಲಾಯಲ್ಟಿ ಲಿಸ್ಟಲ್ಲಿದ್ದಾರೆ. ಓಕೆ, 1, 3 and 4, ಆಪ್ಷನ್ ಸಿ. The Army Amalgamation Scheme primarily dealt with amalgamation, abolition of cavalry, transfer of company's European troops to crown. ಇದು ಕರೆಕ್ಟ್. ಏನಂದರೆ ಇನ್ನು ಕಂಟ್ರೋಲ್ ಮಾಡೋದು ಆರ್ಮಿನ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲ, ಡೈರೆಕ್ಟ್ ಕ್ರೌನಿಂದ ಕಂಟ್ರೋಲ್ ಆಗುತ್ತೆ. ಓಕೆ, ಬ್ರಿಟಿಷ್ ಅವ್ರದ್ದು ಏನು ಈಸ್ಟ್ ಇಂಡಿಯಾ ಕಂಪನಿ ಆರ್ಮಿ ಇತ್ತು, ಅವ್ರದ್ದು ಕ್ರೌನ್ದು ಈಗ ಮರ್ಜ್ ಆಗಿ ಕಂಟ್ರೋಲ್ ಎಲ್ಲ ಮಾಡೋದು ಕ್ರೌನ್. ಇದೆ ಅಮಾಲ್ಗಮೇಷನ್ ಆಫ್ ಅ ಸ್ಕೀಮ್ ಇದು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್: ಪಂಜಾಬೀಸ್, ಗೋರ್ಖಾಸ್, ಪತನ್ಸ್, ಅವಧ್ ರೆಕ್ರೂಟ್ಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವರ್ ಕ್ಲಾಸಿಫೈಡ್ ಆಸ್ ಮ್ಯಾರಿಟಲ್ ರೇಸ್? ಓಕೆ, 1857 ಆದಮೇಲೆ ಬ್ರಿಟಿಷ್ ಅವ್ರದ್ದು ಒಂದು ಐಡಿಯಾಲಜಿ ಏನಂದರೆ ಮ್ಯಾರಿಟಲ್ ರೇಸ್ ಥಿಯರಿ. ಅಂದರೆ ಕೆಲವೊಂದು ಕಮ್ಯುನಿಟೀಸ್ ಏನಂದರೆ ಬೈ ಬರ್ತ್ ಅವರು ವಾರ್ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಲಾಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಥಿಯರಿ ಹೇಳುತ್ತೆ. ಅದರ ಪ್ರಕಾರ ಈ ಗೋರ್ಖಾಸ್, ಪಂಜಾಬೀಸ್, ಆಮೇಲೆ ಪತನ್ಸ್ ಇವರೆಲ್ಲನೂ ಈ ಒಂದು ರೇಸ್ಗೆ ಬರ್ತಾರೆ. ಬಟ್ ಆವಾದಲ್ಲಿ ಅವರು ಬೆಂಗಾಲ್ ರೀಜನ್ಗೆ ಬೇಕಾಗಿರೋ ಆರ್ಮಿನೆಲ್ಲ ಮುಂಚೆ ರೆಕ್ರೂಟ್ ಮಾಡ್ತಿದ್ರು. ಬಟ್ ಈ ರಿವೋಲ್ಟಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದೆ ಆವದ್ ರೀಜನ್ನಲ್ಲಿರುವಂಥ ಸೋಲ್ಜರ್ಸ್. ಸೊ ಇವರು ಇದರಲ್ಲಿಲ್ಲ, ಈ ರೇಸಲ್ಲಿ, ಮಾರ್ಷಲ್ ರೇಸಲ್ಲಿ. 1, 2, 3. Consider the following statement. Caste division were encouraged in army unit. ಓಕೆ, ಅದು ಕ್ಯಾಸ್ಟ್ ಡಿವಿಷನ್ನು ಎನ್ಕರೇಜ್ ಮಾಡ್ತಾರೆ. ಈಗ ಸಿಖ್ ರೆಜಿಮೆಂಟು, ದೋಗ್ರಾ ರೆಜಿಮೆಂಟು ಈ ಥರ. ಆಮೇಲೆ ಕಮ್ಯುನಲ್ ಡಿವಿಷನ್ ವರ್ ಎನ್ಕರೇಜ್ಡ್ ಇನ್ ದ ಆರ್ಮಿ ಯೂನಿಟ್. ಮುಸ್ಲಿಮ್ಸ್, ಹಿಂದೂ, ಸಿಖ್. ಈಗ ಬ್ರಿಟಿಷವರು
ಸಪ್ರೇಟ್ ಮಾಡ್ತಿದ್ರು. ಏನಕ್ಕಂದರೆ ಎನ್ಕರೇಜ್ಮೆಂಟು ಡಿಸ್ಟಿಂಕ್ಟ್ ಮಾಡೋದು ಅವ್ರನ್ನ. ಅಪ್ಲೈಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇಲ್ಲಿ ಕೂಡ. ಓಕೆ, 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. 3 ಸ್ಟೇಟ್ಮೆಂಟ್ ಇಲ್ಲ. ಓಕೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವುಮೆನ್ ಪ್ಲೇಡ್ ಅ ಲೀಡಿಂಗ್ ರೋಲ್ ಇನ್ ಲಕ್ನೋ? ಯಾರು ಲೀಡಿಂಗು? ಬೇಗಂ ಹಜರತ್ ಮಹಲ್ ಇವರು ಲೀಡಿಂಗ್ ರೋಲ್. ದ ಫೇಮಸ್ ಪೊಯಮ್ ಝಾನ್ಸಿ ಕಿ ರಾಣಿ ಇಸ್ ರಿಟನ್ ಬೈ ಸುಭದ್ರಾ ಕುಮಾರಿ ಚೌಹಾನ್ ಇವರು ಬರೆದಿದ್ದು. ಆಮೇಲೆ ರಿಲೀಫ್ ಆಫ್ ಲಕ್ನೋ ವಾಸ್ ಪೇಂಟೆಡ್ ಬೈ ಯಾರು? ರಾಜಾ ರವಿವರ್ಮಲ್ಲ. ಇದು ಬರೆದಿದ್ದು ಥಾಮಸ್ ಜಾನ್ಸ್ ಬರ್ಕರ್. ಇದರಲ್ಲಿ ಏನಂದರೆ ಈ ಪಿಕ್ಚರಲ್ಲಿ ಯುರೋಪಿಯನ್ ಏನು ಆರ್ಮಿ ಇದೆ ಅವರನ್ನು ಕಮೆಂಟ್ರಿ ಮಾಡ್ತಾ ಅಂದರೆ ಹೊಗಳ್ತಾ ಬರೆದಿರುವಂಥ ಒಂದು ಪೇಂಟಿಂಗ್ ಇದು. ಲೈಕ್ ಇಂಗ್ಲೀಷ್ ಆರ್ಮಿನ ಸೇವ್ ಮಾಡಿದ್ದೀರಾ, ರೆಬೆಲಿಯನ್ನಿಂದ ಕಾಪಾಡಿದ್ದೀರಾ ಅನ್ನೋ ಥರ ಕಮೆಂಟ್ರಿ ಪೇಂಟಿಂಗ್ ಇದು. ಇದು ಅಷ್ಟೇ. ಇದು ಬಂದು ಇನ್ ಮೆಮೋರಿಯಮ್. ಇದೇನೆಂದರೆ ಆ ಸೋಲ್ಜರ್ಸ್ ವೈಫ್ ಚಿಲ್ಡ್ರನ್ಸ್ ಏನಿದ್ದಾರೆ ಅವರು ಆ್ಯಂಗ್ಸೈಟಿ ಸ್ಯಾರೋ ಫೇಸಲ್ಲಿ ಇರೋವಂಥದ್ದು. ಇದು ಬರೆದಿದ್ದು ಜೋಸೆಫ್ ನೋವಲ್ ಪತಾನ್. Consider the following statement regarding military grievance preceding the revolt of 1857. The General Service Enlistment Act in 1856. 1856 ಅಲ್ಲಿ okay, new recruitment to serve wherever the government demands including overseas. ಓಕೆ, ಈ ಒಂದು ಆ್ಯಕ್ಟು 1856 ಲಾರ್ಡ್ ಡಾಲೋಸಿ ತರೋದು, ಕರ್ಸನ್ ಅಲ್ಲ ಡಾಲೋಸಿ ತರ್ತಾರೆ. ಆಮೇಲೆ ನ್ಯೂ ರೆಕ್ರೂಟ್ಮೆಂಟ್ ಏನಂದರೆ ಅವರು ಎಲ್ಲಿ ಡಿಮ್ಯಾಂಡ್ ಇರುತ್ತೆ ಸರ್ವೀಸು ಅಲ್ಲಿ ಮಾಡಬೇಕು, ಇವನ್ ಓವರ್ಸೀಸ್. ಕೆಲವೊಂದು ಅಪ್ಪರ್ ಹಿಂದೂ ಕ್ಯಾಸ್ಟಲ್ಲಿ ಏನಂದರೆ ಓವರ್ಸಿ ಪಾಸ್ ಸಮುದ್ರ ದಾಟಿದ್ರೆ ಅದು ನಾಟ್ ಅ ಪಲ್ಯೂಟೆಂಟ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಅವರು ಓವರ್ಸೀಸ್ ಸರ್ವೀಸಸನ್ನು ಒಪ್ಕೊತಾ ಇರಲಿಲ್ಲ. ಸೊ ಇದರಲ್ಲಿ ಅವರು ಒಪ್ಕೋಬೇಕಂತ ಡಿಮ್ಯಾಂಡ್, ಇಲ್ಲಾಂದರೆ ಅವ್ರನ್ನ ರೆಕ್ರೂಟ್ ಮಾಡೋದಿಲ್ಲ. ಇಂಡಿಯನ್ ಸಿಪಾಯಿಸ್ ರಿಸೀವ್ ಪೇ ಆ್ಯಂಡ್ ಅಲೋವೆನ್ಸ್ ಈಕ್ವಲ್ ಟು ದೋಸ್ ಯುರೋಪಿಯನ್ ಸೋಲ್ಜರ್ಸ್. ಓಕೆ, ಈಕ್ವಲ್ ಪೇ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ರಿಗಾರ್ಡಿಂಗ್ ಸ್ಟೇಟ್ಮೆಂಟ್. ಓಕೆ, ಈಕ್ವಲ್ ಆಗಿ ಪೇಮೆಂಟ್ ಇರಲಿಲ್ಲ. ಮೆನಿ ಸಿಪಾಯಿಸ್ ಫಿಯರ್ಡ್ ಅ ಲಾಸ್ ಆಫ್ ಕ್ಯಾಸ್ಟ್ ಡ್ಯೂ ಟು ಓವರ್ಸೀಸ್ ಸರ್ವೀಸ್. ಓಕೆ, ಇದು ಕೂಡ ಕರೆಕ್ಟ್ ಇದೆ. 1 and 2 ಆಪ್ಷನ್ ಎ. Which of the following statement regarding Shamal leader of the revolt 1857 ಯಾವ ರೀಜನ್ ಅಂದರೆ ಬಾಗ್ಪತ್ ರೀಜನ್ ಅಲ್ಲಿ ಇವರು ಲೀಡರು. immobilized the peasants and village headman of ಚೌರಾಸಿ ದೇಶ್ ರೀಜನ್ ಎಗನೆಸ್ಟ್ ಬ್ರಿಟಿಷ್ ರೂಲ್. ಕರೆಕ್ಟ್ ಇದೆ, ಇವರು ಮೊಬಿಲೈಸ್ ಮಾಡಿದ್ರು. ಈ ಎಸ್ಟಾಬ್ಲಿಷ್ಡ್ ಬ್ರಿಟಿಷ್ ಕಂಟ್ರೋಲ್ ಓವರ್ ಕಮ್ಯುನಿಕೇಷನ್ ರೂಟ್ಸ್ ಬಿಟ್ವೀನ್ ಡೆಲ್ಲಿ ಆ್ಯಂಡ್ ಮೀರತ್. ಓಕೆ, ಕಂಟ್ರೋಲ್ ಏನಿತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಲ್ಲ, ಡೆಸ್ಟ್ರಾಯ್ ಮಾಡಿದ್ರು. ಓಕೆ, ಉಲ್ಟಾ ಇದೆ, ಎಸ್ಟಾಬ್ಲಿಷ್ ಅಲ್ಲ ಡೆಸ್ಟ್ರಾಯ್. He was killed during the revolt, after which British publicly displayed his head. ಈಗ ನನ್ನ ಪೀಸ್ ಮಾಡಿಬಿಟ್ಟು ಹೆಡ್ಡನ್ನು ಪಬ್ಲಿಕ್ಕಲ್ಲಿ ಹ್ಯಾಂಗ್ ಮಾಡಿರ್ತಾರೆ ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ. 1 and 3 ಮಾತ್ರ ಕರೆಕ್ಟ್ ಇದೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ದಿಸ್ ರಿವೋಲ್ಟ್. ಚಪಾತೀಸ್ ವರ್ ಸರ್ಕ್ಯುಲೇಟೆಡ್ ಅಮಾಂಗ್ ವಿಲೇಜ್ ಬಿಫೋರ್ ದ ಔಟ್ಬ್ರೇಕ್ ಆಫ್ ರಿವೋಲ್ಟ್. ಏನಕ್ಕಂದರೆ ರೆಬೆಲಿಯನ್ಗೆ ಒಂದು ಇನ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋದಕ್ಕೆ, ಅದಕ್ಕೆ ಇನ್ಫಾರ್ಮೇಷನ್ಗೆ ಚಪಾತೀಸ್ನ ಸರ್ಕ್ಯುಲೇಟ್ ಮಾಡಿದ್ರು. ಓಕೆ,
ಲೋಟಸ್ ಫ್ಲವರ್ ಏನಿದೆ ಇದು ಏನಕ್ಕೆ ಪ್ಯೂರಿಟಿ ಮತ್ತು ರೆಸಿಲೆನ್ಸ್, ಅಂದರೆ ಅಷ್ಟು ಆ ನೀರಲ್ಲಿ ಅಷ್ಟು ಏನಂತಾರೆ ಬುರ್ಜೆ ನೀರಲ್ಲಿ ಅದು ಬೆಳೆಯುತ್ತೆ, ಅದು ರೆಸಿಲಿಯನ್ಸ್ನ ತೋರಿಸುತ್ತೆ. ಅದು ಸಿಂಬಲ್ ಆಗಿ ಇಟ್ಟಿದ್ರು. ಪಾಸಡ್ ಅಮಾಂಗ್ ಸಿಪಾಯ್ಸ್ ಟು ಸಿಂಬಲ್ ಆಫ್ ಮೊಬಿಲೈಸೇಷನ್. ಓಕೆ, ಅದು ಕೂಡ ಕರೆಕ್ಟು. ಇವೆರಡು ಸಿಂಬಲ್ಸು ರಿವೋಲ್ಟಲ್ಲಿ. ಬೋತ್ ಸರ್ವ್ಡ್ ಆ್ಯಸ್ ಅ ಕವರ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಮಾಂಗ್ ದ ರೆಬೆಲ್ಸ್. ಆಪ್ಷನ್ ಡಿ 3 ಕರೆಕ್ಟ್ ಇದೆ. ದ ರೆಕಗ್ನಿಷನ್ ಆಫ್ ಹಿಂದೂ ಆರ್ಮಿ ಆಫ್ಟರ್ revolt of 1857 was influenced by recommendations. Okay. ಫ್ಲೋಡ್ ಕಮಿಷನ್ ಏನಿದೆ ಇದು 1902 ಅಲ್ಲಿ ಇದೇನಕ್ಕೆ ಅಂದರೆ ಲ್ಯಾಂಡ್ ರೈಟ್ಸಿಗೆ ರಿಲೇಟೆಡ್ಡು, ಆರ್ಮಿ ಇದನ್ನೆಲ್ಲ. ಪೀಲ್ ಕಮಿಷನ್ ಏನಿದೆ ಇದು ಆರ್ಮಿ ರೆಕ್ರೂಟ್ಮೆಂಟ್ಗೆ ರಿಲೇಟ್ ಆಗಿರೋದು. ಓಕೆ, ಲೀ ಕಮಿಷನ್ನು ಸಿವಿಲ್ ಸರ್ವೀಸ್ದು. ಓಕೆ, ಇಲಾನ್ ಬ್ರೌನ್ ಏನಿದೆ ಕಮಿಷನ್ನು, ಇವರು ಯಾವ ಕಮಿಷನಲ್ಲೂ ಇನ್ವಾಲ್ವ್ ಆಗಿಲ್ಲ. ಇವರು ಬರೋದು ಸಿಂಧ್ ಅನೆಕ್ಸೇಷನ್ನು, ಆಂಗ್ಲೋ ಆಫ್ಘಾನ್ ವಾರ್ ನಡೆಯುತ್ತೆ ಆ ಟೈಮಲ್ಲಿ ಬರ್ತಾರೆ ಇವರು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಟೆರಿಟರಿ ನಾಟ್ ಅಫೆಕ್ಟೆಡ್ ಬೈ ರಿವೋಲ್ಟ್ ಆಫ್ 1857? ಯಾವುದು? ಚಿತ್ತೂರ್ ಆ್ಯಂಡ್ ಕಾಶ್ಮೀರ್ ರೀಜನ್ನು ಅನ್ಎಫೆಕ್ಟೆಡ್. ಇನ್ನು ಕಾಶ್ಮೀರ್, ಓಕೆ, ಇದು ಕಾಶ್ಮೀರ್. ಇನ್ನು ಫೈಜಾಬಾದ್ ಬಂದು ಮೌಲವಿ ಅಹಮದುಲ್ಲಾ ಇವರು ಲೀಡರ್ ಆಗಿರ್ತಾರೆ. ಅದಾದಮೇಲೆ ಇನ್ನು ಜಗದೀಶ್ಪುರ್ ಏನಿದೆ ಇದು ಬಿಹಾರಲ್ಲಿ ಬರುತ್ತೆ. ಕನ್ವರ್ ಸಿಂಗು ಇದರ ಲೀಡರ್ಶಿಪ್ ಅಂತ ತಗೊಂಡಿರ್ತಾರೆ. ಆನ್ಸರ್ ಬಂದು 2 and 4. ಓಕೆ, ಚಿತ್ತೂರು 2 and 4 ಇಲ್ಲಿದೆ. 2 and 4 ಇಲ್ಲ. ಓಕೆ, ಆಪ್ಷನ್ ಬಿ ಆನ್ಸರು. ಇದೆರಡು ತಪ್ಪಿದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಆನ್ ಔಟ್ಕಮ್ ಆಫ್ ಅ ರಿವೋಲ್ಟ್ ಆಫ್ 1857? ತಾಲೂಕ್ದಾರ್ಸ್ ಆಫ್ ಹೌದ್ ವಾಸ್ reinstated and confirmed their estate. ಏನಕ್ಕೆ ಅಂದರೆ ಲಾಯಲ್ಟಿ ತೋರಿಸ್ತಾರೆ ರಿವೋಲ್ಟಲ್ಲಿ, ಸೊ ಅವರಿಗೆ ವಾಪಸ್ ಕೊಡ್ತಾರೆ ಎಸ್ಟೇಟ್ಸ್. ಕಂಟ್ರೋಲ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ವಾಸ್ ಟ್ರಾನ್ಸ್ಫರ್ ಟು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಟು ಬ್ರಿಟಿಷ್ ಕ್ರೌನ್. ಕರೆಕ್ಟ್ ಇದೆ. ಬೋರ್ಡ್ ಆಫ್ ಕಂಟ್ರೋಲ್ ವಾಸ್ ಎಸ್ಟಾಬ್ಲಿಷ್ಡ್ ಫಾರ್ ಎಫೆಕ್ಟಿವ್ ಕಂಟ್ರೋಲ್ ಆಫ್ ಅಫೇರ್ಸ್ ಫಾರ್ ಬ್ರಿಟಿಷ್ ಕ್ರೌನ್ ಇನ್ ಇಂಡಿಯಾ. ಇದು 1784 ಓಕೆ, ಇದಕ್ಕೂ ಮುಂಚೆನೇ ಇದು. ಸೊ ಇದು ತಪ್ಪಿದೆ. ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ಇನ್ ದ ಟಾಸ್ಕ್ ಆಫ್ ಲೆಜಿಸ್ಲೇಷನ್. ಓಕೆ, ಲೆಜಿಸ್ಲೇಟಿವಲ್ಲಿ ಇಂಡಿಯನ್ಸ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು. ಇದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861 ಇದನ್ನು ಜಾರಿ ಮಾಡ್ತಾರೆ ರಿವೋಲ್ಟ್ ಆದಮೇಲೆ. ಸೊ ಇದು ಕರೆಕ್ಟ್ ಇದೆ. ಇದೊಂದೇ ತಪ್ಪು, ನಾಟ್ ಔಟ್ಕಮ್ ಅಂತಿದೆಯಲ್ಲ, ಸಿ ತಪ್ಪು. Consider the following statement regarding causes of a failure. ಕಾರಣ ಏನು 1857 ರಿವೋಲ್ಟ್ ಅಂದರೆ? ಲ್ಯಾಕ್ ಆಫ್ ಅನ್ಯೂನಿಫೈಡ್ ಲೀಡರ್ಶಿಪ್, ಇದು ಕೂಡ. ಆಮೇಲೆ ಲಿಮಿಟೆಡ್ ಜಿಯೋಗ್ರಫಿಕ್ ಸ್ಪ್ರೆಡ್. ಲಿಮಿಟೆಡ್ ಅಂದರೆ ನಾವು ನೋಡಿದ್ವಲ್ಲ, ಜಸ್ಟ್ ನಾರ್ತ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾ ಮಾತ್ರ ಇದು ಸ್ಪ್ರೆಡ್ ಆಗಿದ್ದಿದ್ದು. ಆಬ್ಸೆನ್ಸ್ ಆಫ್ ಮಾಡರ್ನ್ ಕಮ್ಯುನಿಕೇಷನ್. ಚಪಾತಿ, ಲೋಟಸ್ಸು ಈ ಒಂದು ಸಿಂಬಲ್ಸ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಿದ್ರು. ನೋ ಟೆಲಿಫೋನ್, ನೋ ಪೋಸ್ಟ್, ಇದೇನಿಲ್ಲ. ಕರೆಕ್ಟ್ ಇದೆ. ನ್ಯೂಟ್ರಾಲಿಟಿ ಆಫ್ ಮೆನಿ ಇನ್ಫ್ಲೂಯೆನ್ಷಿಯಲ್ ಗ್ರೂಪ್ಸ್. ಎಷ್ಟೋ ಪ್ರಿನ್ಸ್ಲಿ ಸ್ಟೇಟ್ಸು ಇವರೆಲ್ಲ ನ್ಯೂಟ್ರಲ್ ಆಗಿದ್ಬಿಡ್ತಾರೆ, ಇಲ್ಲ ಬ್ರಿಟಿಷ್ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಓಕೆ, ಆಪ್ಷನ್ ಡಿ ಎಲ್ಲನೂ ಕರೆಕ್ಟ್ ಇದೆ. ಓಕೆ, ಇಷ್ಟು ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಏನಿದೆ ಇಂಪಾರ್ಟೆಂಟು ರಿಗಾರ್ಡಿಂಗ್ 1857 ರಿವೋಲ್ಟ್ಗೆ ಎಲ್ಲ ಕವರ್ ಆಗಿದೆ. ಓಕೆ, ಈ PDF ಏನಿದೆ ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಬೇಕಾದವ್ರು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.